ಯಾವ ರೀತಿ ಪ್ಲೇನ್ ಕೇಕನ್ನು ಸಿದ್ಧಪಡಿಸ್ತಾರೆ ಅನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. 1 kg 30 ಮೊಟ್ಟೆ ಕ್ಲೀನಾಗಿ ಬೀಟ್ ಆದರೆ ಆ ಇಗ್ಗಲ್ಲಿರೋ ಸ್ಮೆಲ್ಲು ಹೋಗುತ್ತೆ. ಶುಗರ್ ಪೌಡ್ರು, ಇದರಲ್ಲಿ 3 ಟೇಬಲ್ ಸ್ಪೂನು ಬೇಕಿಂಗ್ ಪೌಡ್ರು, ಓಕೆ, 2 ಟೇಬಲ್ ಸ್ಪೂನ್ ಜಾಯಿಕಾಯಿ ಪೌಡ್ರ್ ಇದೆ. ಫುಲ್ ಮಿಕ್ಸ್ ಆದಮೇಲೆ ಇದಕ್ಕೆ ಕೇಕ್ ಇಂಪ್ರೂವರು ಚೆನ್ನಾಗಿ ಬೀಟ್ ಆಗಿ ಮೇಲೆ ಬರಬೇಕು ಕೇಕ್ ಸ್ವಲ್ಪ. ಓಕೆ, ಈಗ ಬೇಕಿಂಗ್ ಸೆಕ್ಷನನ್ನು ತಲುಪಿವೆ. ಒಂದೊಂದು ಐಟಮ್ಗೂ ಅದರದ್ದೇ ಆದಂಥ ಟೆಂಪ್ರೇಚರ್ ಇದೆ. ಇಲ್ಲಿಂದ ನೇರವಾಗಿ ಇದು ಕೌಂಟರ್ ಸೇಲ್ಸಿಗೆ ಹೋಗುತ್ತಾ? ಈಗ ನಾನು ಎಷ್ಟು 1000 ರೂಪಾಯಿ ಕೊಟ್ಟು ತಗೊಂಡು ಹೋದ್ರು ಕೂಡ ಲಾಸ್ಟಲ್ಲಿ ನನಗೊಂದು ಸ್ವಲ್ಪನೂ ಮಿಕ್ಕಿರಲ್ಲ ಸರ್. ಅಕ್ಷರಶಃ ಈ ಕೇಕು ನಾಲ್ಗೆ ಮೇಲೆ ಕರಗ್ತಾ ಇದೆ. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಶಿವನಹಳ್ಳಿ ಸಿಗ್ನಲ್ ಪಕ್ಕದಲ್ಲೇ ಇರುವಂತಹ OG ವಾರಿಯರ್ ಬೇಕರಿಗೆ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಯಾವ ರೀತಿ ಪ್ಲೇನ್ ಕೇಕನ್ನು ಸಿದ್ಧಪಡಿಸ್ತಾರೆ ಅನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ವೀಕ್ಷಕರೇ, ನಮ್ಮ ಜೊತೆ ಈಗ ವಾರಿಯರ್ ಬೇಕರಿಯ ರಾಕೇಶ್ ಹಾಗೇನೆ ಕುಬೇಂದ್ರನ್ ಇದ್ದಾರೆ. ಈಗ ನೀವು ನಮಗೆ ಪ್ಲೇನ್ ಕೇಕ್ ಯಾವ ರೀತಿ ಇಲ್ಲಿ ಮಾಡಲಾಗುತ್ತೆ ಅಂತ ತೋರಿಸ್ಕೊಡ್ತೀರಲ್ವಾ? ಹೌದು. ಓಕೆ, ಪ್ಲೇನ್ ಕೇಕಿಗೆ ಮೊದಲು ಏನೇನು ತೊಗೊಳ್ತೀರಾ? ಫಸ್ಟು ಎಗ್ಗು. ಓಕೆ, ಇದು 7 kg ಮಿಕ್ಸಿಂಗು. 7 kg. 1 kg 30 ಮೊಟ್ಟೆ. 1 kg 30 ಮೊಟ್ಟೆ. ಈಗ ಒಟ್ಟು ಎಷ್ಟು ಮೊಟ್ಟೆ ಹಾಕ್ತಾ ಇದ್ದೀರಾ? 210 ಮೊಟ್ಟೆ. ಈಗ 210 ಮೊಟ್ಟೆಗಳನ್ನು. ಇದರಲ್ಲಿ ಎಗ್ ಯೋಕು ಮತ್ತು ವೈಟ್ ಪಾರ್ಟ್ ಎರಡು ಹೋಗುತ್ತಲ್ಲ? ಎರಡು ಹಾಕ್ತೀವಿ. ಎಗ್ ವೈಟು ಫುಲ್ಲು ಎಗ್ಗು. ಓಕೆ, ಫುಲ್ ಎಗ್ ಹಾಕ್ತೀವಿ. ಹಾಕ್ಕೊಂಬಿಟ್ಟು ಫಸ್ಟು ಮೊಟ್ಟೆನ ಬೀಟ್ ಮಾಡ್ಕೊತೀವಿ. ಓಕೆ, ಇದು ಸ್ಮೆಲ್ಲೆಲ್ಲ ಹೋಗಬೇಕು ಅಂತ ಸ್ವಲ್ಪ. ಸೊ ಎಷ್ಟು kg ಕೇಕ್ ರೆಡಿ ಆಗುತ್ತೆ? ಇದರಲ್ಲಿ 30 kg ಕೇಕ್ ರೆಡಿ ಆಗುತ್ತೆ. 30 kg ಪ್ಲೇನ್ ಕೇಕ್ ರೆಡಿ ಆಗುತ್ತೆ. ರೆಡಿ ಆಗುತ್ತೆ. ಸೊ ಈ ಪ್ಲೇನ್ ಕೇಕಲ್ಲೂ ಎಗ್ ಮತ್ತು ಎಗ್ಲೆಸ್ ಎರಡೂ ಬರುತ್ತಲ್ವ? ಎಗ್ಲೆಸ್ ಪ್ಲೈನು ಇದೆ, ಎಗ್ಗು ಇದೆ. ಓಕೆ, ಇದು ಎಗ್ಗು. ಸೊ ಇದು ಎಷ್ಟು ಬೀಟ್ ಹಾಕ್ಬೇಕಿದು? ಇದು 1 ನಿಮಿಷ. 1 ನಿಮಿಷ ಕ್ಲೀನಾಗಿ ಬೀಟ್ ಆದರೆ ಆ ಎಗ್ಗಲ್ಲಿರೋ ಸ್ಮೆಲ್ಲು ಹೋಗುತ್ತೆ ಕ್ಲೀನಾಗಿ. ಇಲ್ಲಾಂತಂದರೆ ಕೇಕ್ ತಿನ್ಬೇಕಾದ್ರೆ ಏನಾಗುತ್ತೆ ಅಂದರೆ ಎಗ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಹಾಗಾಗಿ ಫಸ್ಟು ಎಗ್ಗು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಈ ಥರ ನೊರೆ ಥರ ಬರಬೇಕು ಲೈಟಾಗಿ. ಕ್ಲೀನಾಗಿ ಬೀಟ್ ಆಗಬೇಕು. ಮತ್ತೆ ಆಫ್ ಮಾಡ್ತಿದ್ದೀನಿ. ಓಕೆ, 1 ನಿಮಿಷ ಬೀಟ್ ಮಾಡ್ಕೊಂಡ್ರೆ ಸಾಕ್ರಾ ಇದು? ಸಾಕು. ಅದಾದಮೇಲೆ ಇದಕ್ಕೆ ಐಸಿಂಗ್ ಶುಗರು. ಓಕೆ, ಏನಣ್ಣ ಇದು? ಐಸಿಂಗ್ ಶುಗರು. ಐಸಿಂಗ್ ಶುಗರ್. ಶುಗರ್ ಪೌಡ್ರು. ಓಕೆ, ಸಕ್ಕರೆ ಪುಡಿ. ಸಕ್ಕರೆ. ಎಷ್ಟು kg ಸಕ್ಕರೆ ಪುಡಿ? ಇದು 7 kg. 7 kg. ಓಕೆ, ಸೊ ಬೀಸಿದ ಸಕ್ಕರೆನ ಒಂದು 7 kg ಅಷ್ಟು ಹಾಕೊಳ್ತಾ ಇದ್ದಾರೆ. ಇದಕ್ಕೆ 7 kg ಅಷ್ಟು ಮೈದಾ. 7 kg. ಇದರಲ್ಲಿ 3 ಟೇಬಲ್ ಸ್ಪೂನು ಬೇಕಿಂಗ್ ಪೌಡ್ರು. ಓಕೆ, 2 ಟೇಬಲ್ ಸ್ಪೂನ್ ಜಾಯಿಕಾಯಿ ಪೌಡ್ರ್ ಇದೆ. ಓಹೋ, ಓಕೆ, ಸರಿನಾ? ಸೊ ಹಿಟ್ಟುಗಳನ್ನು ಈಗ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀರಾ? ಇದು ಫುಲ್ ಮಿಕ್ಸ್ ಆದಮೇಲೆ ಇದಕ್ಕೆ ಕೇಕ್ ಇಂಪ್ರೂವರು. ಏನಣ್ಣ ಇದು? ಕೇಕ್ ಇಂಪ್ರೂವರು. ಕೇಕ್ ಇಂಪ್ರೂವರ್, ಕೇಕ್ ಜೆಲ್ ಅಂತ ಹೇಳ್ತಾರೆ. ಓಕೆ, ಕೇಕ್ ಎಷ್ಟಿದೆ? ಇದು 560 ಗ್ರಾಮ್ ಇದೆ. ಓಕೆ, 1 kg 80 ಗ್ರಾಮು. ಓಹೋ, ಆ ಥರ ಹಾಕ್ಬಿಟ್ಟು 70 ಸ್ಪೀಡಲ್ಲಿ ಓಕೆ 6 to 7 ಮಿನಿಟ್ಸ್ ಆಗುತ್ತೆ. ಹಾಂ. ಸೊ ಯಾವ್ಯಾವ ಸ್ಪೀಡಲ್ಲಿ ಮಿಕ್ಸ್ ಮಾಡಬೇಕು ಅನ್ನೋದಕ್ಕೂ ಅದು ಇದು 70 ಮಿನಿಟ್ಸ್ ಆಗುತ್ತೆ. ಓಕೆ, ಈಗ ಎಷ್ಟು ರೊಟೇಷನ್ಸ್ ಪರ್ ಮಿನಿಟ್ ಇಟ್ಟಿದ್ದೀರಾ? ಇದು 70 ರೊಟೇಷನ್ಸ್. ಎಷ್ಟೊತ್ತು ಮಿಕ್ಸ್ ಆಗಬೇಕಣ್ಣ? ಈಗ 7 ಮಿನಿಟ್ಸ್ ಆಗುತ್ತೆ. 7 ನಿಮಿಷ. ಓಕೆ, 6 ರಿಂದ 7 ನಿಮಿಷ ಆಗುತ್ತೆ. ಸೊ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗಂಗಿಲ್ಲ? ಇಲ್ಲ, ಕರೆಕ್ಟಾಗಿ ಅಷ್ಟೊತ್ತಿಗೆ ಆಗುತ್ತೆ. ಓಕೆ, ಅದು ಫುಲ್ ಬೀಟಾಗಿ ಮೇಲೆ ಬರುತ್ತೆ. ಓಹೋ, ರಾಕೇಶ್ ಅವರೇ, ಮುಂದೆ ಏನು ಮಾಡ್ತೀರಾ ಈಗ? ಇದಕ್ಕೆ ಪ್ಲೈನ್ ಕೇಕಿಗೆ ಒಂದು ಬೌಲ್ಗೆ 1 ಸ್ಪೂನು, ಟೇಬಲ್ ಸ್ಪೂನ್ ಅಷ್ಟು, ಒಂದು 40 ಗ್ರಾಮ್ ಹತ್ರ ಬರುತ್ತೆ. ಇದು ಉಪ್ಪು, ಸಾಲ್ಟ್. ಸೊ ನಾರ್ಮಲ್ ಸಾಲ್ಟ್? ನಾರ್ಮಲ್ ಸಾಲ್ಟು. ಅದಕ್ಕೆ 2.5 ಲೀಟ್ರ್ ವಾಟರ್. ಓಕೆ, 2.5 ಲೀಟ್ರ್ ವಾಟ್ರು, 100 ml ವೆನಿಲಾ ಎಸೆನ್ಸ್. ಓಕೆ, ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರಬೇಕು ಪ್ಲೇನ್ ಕೇಕ್ಗೆ ಫಸ್ಟ್. ಸೊ ಈ ಕೇಕ್ಗೆ ವೆನಿಲಾ ಫ್ಲೇವರ್ ಬರುತ್ತಾ ಇದು? ಕೊಡುತ್ತೆ. ಸೊ ಯಾವ್ಯಾವ ಫ್ಲೇವರ್ ಬರುತ್ತಣ್ಣ ಈ ಕೇಕ್? ವೆನಿಲಾ ಫ್ಲೇವರ್ ಅಷ್ಟೇ, ಒಂದೇ ಅಲ್ವಾ? ಬೇರೆ ಯಾವುದು ಹಾಕಲ್ಲ. ಓಕೆ, ಯಾಕಂದರೆ ಜಾಯಿಕಾಯಿ ಪೌಡ್ರ್ ಹಾಕ್ತೀವಲ್ಲ, ಹಂಗಾಗಿ ಯಾವುದೇ ರೀತಿ. ಓಕೆ, ಇದು ಈಗ ನೋಡಿ ಫುಲ್ ಈಗ ಮುಕ್ಕಾಲು ಭಾಗ ಬಂದಿದೆ. ಈಗ ಇಷ್ಟು ಬಂದಮೇಲೆ ಫುಲ್ ಸ್ಪೀಡ್ ಮಾಡ್ತೀವಿ ಒಂದ್ಸರಿ. ಓಕೆ,
ಈಗ ಅದ್ರ ವೇಗವನ್ನು ಹೆಚ್ಚಿಸಿದ್ರಿ ತಾವು. ಹಾಂ ಎಕ್ಸ್ ಈಗ ಎಷ್ಟು ರೊಟೇಷನ್ಸ್ ಕೊಟ್ರಿ? 100ಗೆ ಕೊಟ್ರಿ. ಈಗ ಸ್ವಲ್ಪ ಡೌನ್ ಆದಂಗಿದೆ. ಓಕೆ. ಸ್ವಲ್ಪ ಬೀಟ್ ಆಗಿ ಡೌನ್ ಆಗ್ತಿದ್ದಂಗೆ ಓಕೆ. ನಾವು ಮಿಕ್ಸ್ ಮಾಡ್ಕೊಂಡಿರೋ ನೀರು ಡೌನ್ ಅಂತಂದ್ರಣ ಸ್ವಲ್ಪ ರೈಸಿಂಗ್ ಕಮ್ಮಿ ಆಗ್ತಿದ್ದಂಗೆ. ಸೊ ಅದ್ರ ಪ್ರಮಾಣ ಹೆಚ್ಚಾಗಿ ಮತ್ತೆ ಕಡಿಮೆ ಆಯಿತು. ಕಡಿಮೆ ಆಗ್ತಿದೆ. ಈ ಹಂತದಲ್ಲಿ ನೀವೇನು ನೀರು ಎಸೆನ್ಸ್ ಎಲ್ಲ ಏನು ಮಿಕ್ಸ್ ಮಾಡಿಟ್ಟಿದ್ದೀವಿ, ಉಪ್ಪು ಎಲ್ಲ, ಹೌದು, ಅದನ್ನು ಹಾಕ್ಬಿಟ್ಟು ಹಾಂ ಹಾಂ, ಮತ್ತೆ ಫುಲ್ ಸ್ಪೀಡ್ ಮಾಡ್ತೀವಿ. ಓಹೋ, 100. ಆವಾಗೇನಾಗುತ್ತೆ ಮತ್ತೆ ರೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೇಕ್ ಇನ್ನು ಮೇಲೆ ಬರುತ್ತೆ ಸ್ವಲ್ಪ. ಈ ಥರ ಫುಲ್ಲು ವೈಟ್ ಬರಬೇಕು ಕೇಕು. ನೀರು ಹಾಕಿ ಚೆನ್ನಾಗಿ ಬೀಟ್ ಆಗಿ ಮೇಲೆ ಬರಬೇಕು ಕೇಕ್ ಸ್ವಲ್ಪ. ಓಕೆ. ಪೂರ್ತಿ ಬಿಳಿ ಬಣ್ಣದ ತಿರುಗಬೇಕು. ತಿರುಗಬೇಕು ಪ್ಲೈನ್ ಕೇಕ್. ಇದಕ್ಕೆ ಈಗ 4,900 ಏನು ಆಯಿಲ್ ಅಣ್ಣ ಇದು? ಕಡಲೆಕಾಯಿ ಎಣ್ಣೆ. ಓಕೆ. ರಿಫೈನ್ಡ್ ಆಯಿಲ್? ಹಾಂ, ರಿಫೈನ್ಡ್ ಕಡಲೆಕಾಯಿ ಎಣ್ಣೆ. ಓಕೆ. ಎಷ್ಟು ಲೀಟ್ರ್ ಹಾಕ್ತಾ ಇದ್ದೀರಾ ಇದಕ್ಕೆ? 4,800. ಓಕೆ. 4 ಲೀಟ್ರು 800 ml. ಹಾಂ, 800. ಈಗ ಒಂದು 40. ಓಕೆ. 40 to 50 ಸ್ಲೋ ಮಿಕ್ಸ್. ಮಧ್ಯಮ ವೇಗದಲ್ಲಿ ತಿರುಗಿಸ್ಕೊಳ್ತೀರಾ ಈಗ? ಮಿಕ್ಸ್ ಆಗಬೇಕು ಸ್ವಲ್ಪ. ನೀವೇನು ತಗೊಂಡಿರೋ ಪ್ರಮಾಣ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಇದರಿಂದ ಆಚೆ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲ ಆಚೆ ಹೋಗ್ಬಿಡುತ್ತೆ, ಇಲ್ಲ ಕೇಕು ಚೆನ್ನಾಗಿ ಬರಲ್ಲ. ಹಾಂ ಹಾಂ, ಈ ಥರ ಎಲ್ಲ ಸಮಸ್ಯೆ ಬರುತ್ತೆ. 30 seconds to 1 minute, ಒಂದು 45 seconds ಓಕೆ. ಮಿಕ್ಸ್ ಆಗ್ತಿದ್ದಂಗೆ ಫುಲ್ ಸ್ಕ್ರ್ಯಾಪ್ ಮಾಡಿಕೊಡ್ಬೇಕು ಸೈಡಾಗಿರೋದಿಲ್ಲ ಅಷ್ಟೇ. ಹಾಂ, ಆಗಿದೆ ಅಷ್ಟೇ. ಆಯ್ತಾ? ಹಾಂ, ಈಗ ಇದನ್ನು ಟ್ರೈಯಲ್ಲಿ ಹಾಕಬೇಕು. ಓಕೆ. ತಾವು ಎಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ನಾನು ಲಾಸ್ಟ್ 8 years ಇಂದ ಕೆಲಸ ಮಾಡ್ತೀನಿ. 8 ವರ್ಷದಿಂದ. ಓಕೆ. ಹಾಂ. ಏನೇನು ಐಟಮ್ಸ್ ಮಾಡ್ತೀರಾ ತಾವು? ಪ್ಲೈನ್ ಕೇಕು, ಪ್ಲಮ್ ಕೇಕು, ಓಕೆ, ಆಮೇಲೆ ಫ್ರೂಟ್ ಕೇಕು, ಜಾಮ್ನೀಸ್ ಬಿಸ್ಕೆಟು ಕೇಕು, ಓಕೆ, ಆಮೇಲೆ ಬನಾನಾ ಮಫಿನ್ಸು, ಇವೆಲ್ಲ ಮಾಡ್ತೀವಿ. ಸೊ ಇದಕ್ಕೂ ಮೊದಲು ನೀವು ಏನು ಇದಕ್ಕೆ ಟ್ರೈನಿಂಗ್ ತಗೊಂಡಿದ್ರಾ? ಇದಕ್ಕೂ ಮುಂಚೆ ನಾನು ಕೊಯಮತ್ತೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಕೊಯಂಬತ್ತೂರಲ್ಲಿ ಕೆಲಸ ಮಾಡ್ತಿದ್ರಿ? ಸೇಮ್? ಹಾಂ, ಸೇಮ್ ಇದೇ ಥರನೇ. ಅಲ್ಲಿ ಸ್ಮಾಲ್ ಬೇಕರಿಲಿ ಕೆಲಸ ಮಾಡ್ತಾಯಿದ್ದು. ನಾವು ಇಷ್ಟು ದೊಡ್ಡ ಬೇಕರಿ ಕೆಲಸ ಮಾಡ್ತಾ ಇರೋದಕ್ಕೆ ನಾವೇ ಸಂತೋಷ ಪಡಬೇಕು. ಓಕೆ. ಯಾವುದೇ ರೀತಿ ತೊಂದರೆ ಇಲ್ಲ ಕೆಲಸಕ್ಕೆ. ನಮ್ಮ ಟೈಮಿಗೆ ಬರ್ತೀವಿ, ನಮ್ಮ ಕೆಲಸ ನಾವು ಕ್ಲೀನಾಗಿ ಮಾಡ್ತೀವಿ, ಪರ್ಫೆಕ್ಟಾಗಿ ಹೋಗ್ತೀವಿ. ನಮ್ಮ ಎಲ್ಲ ರೀತಿ ಸೌಲಭ್ಯ ಇದೆ ಇಲ್ಲಿ. ಊಟ, ತಿಂಡಿ, ರೂಮು, ಯೂನಿಫಾರ್ಮು ಎಲ್ಲ ಥರದ್ದು ಇದೆ. ಯಾವುದೇ ರೀತಿ ತೊಂದರೆ ಇಲ್ಲ. ಸ್ಯಾಲ್ರಿ ಕರೆಕ್ಟಾಗಿ ನಮ್ಮ 5ನೇ ತಾರೀಕು ಆಗ್ತಿದ್ದಂಗೆ ಸ್ಯಾಲ್ರಿ ಕೊಡ್ತಾರೆ. ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ನಮಗೆ ಕರೆಕ್ಟಾಗಿ ನೋಡ್ಕೊತಾರೆ. ಅದೊಂದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಾವು ನಮ್ಮ ಕೆಲಸ ಪರ್ಫೆಕ್ಟಾಗಿ 100% ಮಾಡಬೇಕಷ್ಟೇ. ಓಕೆ. ಈಗ ಮುಂದೆ ಇದನ್ನು ಟ್ರೇಗಳಿಗೆ ವರ್ಗಾಯಿಸ್ಕೊಳ್ತೀರಾ? ಅದು ಟ್ರೇಗಳಿಗೆ ಏನು ಬಟರ್ ಪೇಪರ್ ಹಾಕ್ಕೊಂಡಿದ್ದೀರಾ? ಸೊ ಪ್ರತಿ ಟ್ರೈನು ಅದಕ್ಕೆ ನಿಖರವಾದ ತೂಕ ಇರುತ್ತೆ. ಇಷ್ಟು 3.5 kg ಅಷ್ಟು ಇರ್ಬೇಕ್ರಾ? ಟ್ರೈನ ತೂಕ ಸೇರಿಬಿಟ್ಟು? ಹಾಂ, ಟ್ರೈಸ್ ತೂಕ ಸೇರಿ 3.5 ಬರಬೇಕು. ಟ್ರೈ 300 ಗ್ರಾಮ್ ಬರುತ್ತೆ. ಓಕೆ. ನಾವು 3.5 ಹಾಕ್ತೀವಿ. ಬೇಕಿಂಗ್ ಆದಮೇಲೆ ಅದು 2 kg ವೆಯ್ಟ್ ಬರುತ್ತೆ. ವೀಕ್ಷಕರೇ, ಮುಂದೆ ಈಗ ನಮ್ಮ ಜೊತೆ ಜಯಂತ್ ಅವರಿದ್ದಾರೆ. ಇವರು ಬೇಕಿಂಗ್ ಸೆಕ್ಷನ್ನ ಇನ್ಚಾರ್ಜ್ ಇಲ್ಲಿ. ಅಣ್ಣ ನಮಸ್ತೆ. ನಮಸ್ಕಾರ. ಸೊ ನೀವು ಬೇಕಿಂಗ್ ಸೆಕ್ಷನ್ನ ನೋಡ್ಕೊಳ್ತೀರಾ ಇಲ್ಲಿ? ಹಾಂ, ಬೇಕಿಂಗ್ ಸೆಕ್ಷನ್ ನೋಡ್ಕೊತೀವಿ. ಓಕೆ. ತಾವು ಎಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾನು 9 ವರ್ಷದಿಂದ ಕೆಲಸ ಮಾಡಿ. 9 ವರ್ಷ ಆಯಿತು. ಮುಂದೆ ನಮಗೀಗ ಪ್ಲೇನ್ ಕೇಕ್ ಏನು ಮಿಕ್ಸ್ ಆಗಿ ಟ್ರೇಯಲ್ಲಿ ಲೋಡ್ ಆಗಿ ಬರ್ತಾ ಇದೆಯೋ ಅದರ ಬೇಕಿಂಗ್ನ ತೋರಿಸ್ಕೊಡಿ ಅಣ್ಣ. ಹಾಂ ಸರ್. ಇಲ್ಲಿ ಬೇಕಿಂಗ್ ಸೆಕ್ಷನಲ್ಲಿ ಯಾವ ರೀತಿಯ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ತಾವು? ಇಲ್ಲಿ ಬೇಕಿಂಗ್ ಸೆಕ್ಷನ್ನಲ್ಲಿ ಹೀಟು, ಓಕೆ, ಐಟಮ್ಮು ಏನಿದೆ ಈ ಸೆಕ್ಷನ್ನಲ್ಲಿ ಏನಿದೆ ಎಲ್ಲನೂ ನಾವು ನಿಭಾಯಿಸ್ಬೇಕಾಗುತ್ತೆ. ಓಕೆ. ಪ್ರತಿಯೊಂದು ಐಟಮ್ಮು ನಮ್ಮ ಜವಾಬ್ದಾರಿ. ಯಾವುದೇ ರೋಸ್ಟ್ ಆಗದಂಗೆ ಏನಿಲ್ಲದೆ ಸೂಕ್ಷ್ಮವಾಗಿ ನೋಡಿ ಜವಾಬ್ದಾರಿಯಿಂದ ಐಟಮ್ ತೆಗೆಯುತ್ತೆ. ಟೆಂಪ್ರೇಚರಲ್ಲಿ ಸ್ವಲ್ಪನೂ ವ್ಯತ್ಯಾಸ ಆಗಂಗಿಲ್ಲ, ಆದರೆ ಐಟಮ್ ಹಾಳಾಗೋಗುತ್ತೆ. ಹಾಗಾಗಿ ಸೂಕ್ಷ್ಮವಾಗಿ ನೋಡಿಕೊಂಡು ಐಟಮ್ ತೆಗೆಯುತ್ತೆ. ಪ್ಲೇನ್ ಕೇಕ್ನ ಮಿಶ್ರಣವನ್ನು ಏನು ಟ್ರೇಗಳಿಗೆ ಲೋಡ್ ಮಾಡಿದ್ರು ಈಗ ಬೇಕಿಂಗ್ ಸೆಕ್ಷನನ್ನು ತಲುಪಿವೆ. ಮುಂದೆ ಇವುಗಳ ಉಸ್ತುವಾರಿಯನ್ನು ಜಯಂತ್ ಅಣ್ಣವ್ರು ವಹಿಸ್ಕೊಳ್ತಾರೆ. ಸೊ ಈ ಪ್ಲೇನ್ ಕೇಕನ್ನು ಯಾವ ಒಂದು ಟೆಂಪ್ರೇಚರಲ್ಲಿ ಬೇಕ್ ಮಾಡ್ತೀರಣ್ಣ? 200-220. ಓಕೆ. ಈಗ ಒಂದು 200 ಡಿಗ್ರಿಗೆ ಇದನ್ನು ಪ್ರೀ ಹೀಟ್ ಮಾಡ್ಕೊಂಡಿದ್ದೀರಾ? ಹಾಂ, ಪ್ರೀ ಹೀಟ್ ಮಾಡಿ. ಓಕೆ.
ಪ್ರೀ ಹೀಟ್ ಆದಮೇಲೆ ಈಗ ಒಂದೊಂದೇ ಟ್ರೈಗಳನ್ನು ಹಾಂ ಲೋಡ್ ಮಾಡುತ್ತೀವಿ. ಜೋಡಿಸ್ತಾ ಇದ್ದೀರಾ ಒಳಗಡೆ. ಹೌದು. ಸೊ ಇವು ಎಷ್ಟು ಗಂಟೆಗಳ ಕಾಲ, ಎಷ್ಟು ಸಮಯ hour, ಬೇಕಾಗುತ್ತೆ? 1 1 ಅವರ್ ಬೇಕಾಗುತ್ತಾ? ಈಗ ಎಷ್ಟು ಟ್ರೈಗಳನ್ನು ಜೋಡಿಸ್ಕೊಂಡ್ರಣ? 15 ಟ್ರೈ. 15 ಟ್ರೈ. ಹೌದು. ಓಕೆ. ರೊಟ್ಟಿ ಇದೆ. ಓಕೆ. ಈಗ ಮುಂದೆ ಓವನ್ನ ಕ್ಲೋಸ್ ಮಾಡ್ತಾ ಇದ್ದೀರಾ? ಕ್ಲೋಸ್ ಮಾಡ್ತಿದ್ವಿ. ಓಕೆ. ಪ್ರಾರಂಭದಲ್ಲಿ ಇದು 200 ಡಿಗ್ರಿ ಇರುತ್ತಾ? 200ರಿಂದ 220. 220 ಇದೆ. Okay. ಈ ಟೆಂಪ್ರೇಚರಲ್ಲೇ ನಾವು ಓಕೆ. ಬೇಸಿಕ್ಕಾಗಿ ಕೇಕ್ ಓಕೆ. ಮಧ್ಯದಲ್ಲಿ ಇದು ಟೆಂಪ್ರೇಚರ್ ಕಡಿಮೆ ಆಗುತ್ತೆ? ಡೌನ್ ಆಗುತ್ತೆ. ಡೌನ್ ಆಗುತ್ತೆ. ಡೌನ್ ಆದಮೇಲೆ 160 ಡೌನ್ ಆಗುತ್ತೆ. ಓಕೆ. ಅದ್ರ ಮೇಲೆ ಒಂದು 203 ಡಿಗ್ರಿ ಏರ್ಸ್. ಓಕೆ. 160 ಡಿಗ್ರಿಯಲ್ಲಿ ಇದು 160 ಬಿದ್ದಾಗ ಆ 160ರಲ್ಲೇ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗುತ್ತೆ. 160ರಲ್ಲೇ ಸುಮಾರು 1 ಗಂಟೆ ಇದು ಬೇಕಾಗುತ್ತೆ. ಬೇಕಿಂಗ್ ಆಗುತ್ತೆ. ಓಕೆ. ಸೊ ಇದು ಒಂದೇ ಅಲ್ಲ, ನೀವಿಲ್ಲಿ ದೊಡ್ಡ ದೊಡ್ಡ ಓವನ್ಗಳ ಜವಾಬ್ದಾರಿಯನ್ನು ತಮಗೆ ನೀಡಿದ್ದಾರೆ. ಹೌದು. ಸೊ ಎಲ್ಲವನ್ನ ಏಕಕಾಲಕ್ಕೆ ನೀವು ನೋಡ್ಕೊಳ್ತಾ ಇರ್ಬೇಕಾಗುತ್ತೆ. ಎಲ್ಲದ್ರ ಮೇಲೆ ಕಣ್ಣಿರಬೇಕು. ಕಣ್ಣಿರ್ಬೇಕು. ಓಕೆ. ಸೊ ಒಂದು ಕಡೆ ಅಲ್ಲಿ ಕೇಕ್ಗಳು, ಪ್ಲೇನ್ ಕೇಕ್ಗಳು ಈಗ ಮೊದಲನೇ ಓವನಲ್ಲಿ ಬೇಕಾಗ್ತಾ ಇವೆ. ಬೇಕಿಂಗ್ ಆಗ್ತಿದೆ. ಇಲ್ಲಿ ಇಲ್ಲಿ ಪಫ್ಸ್ ಆಗ್ತಿದೆ. ಓಕೆ. ಈ 2 ಬಂದು ಪಫ್ಸ್ ಓವನು. ಓಕೆ. ಆ 2 ಕೇಕು. ಕೇಕ್ಗಳಿಗೆ. ಓಕೆ. ಹಸಿರು ಪ್ಯಾನಲ್ಗಳನ್ನು ಹೊಂದಿರುವಂತಹ ಈ ಓವನ್ಗಳಿದೆಯಲ್ಲ, ದೈತ್ಯ ಓವನ್ಗಳು, ಇವುಗಳಲ್ಲಿ ಪಫ್ಗಳನ್ನು ಬೇಕ್ ಮಾಡಲಾಗುತ್ತೆ. ಒಂದೊಂದು ಐಟಮ್ಗೂ ಅದರದ್ದೇ ಆದಂಥ ಟೆಂಪ್ರೇಚರ್ ಇರುತ್ತೆ. ಆ ಟೆಂಪ್ರೇಚರಲ್ಲೇ ಅದು ಬೇಕಾಗಬೇಕು. ಬೇಕಿಂಗ್ ಆಗಬೇಕು. ಓಕೆ. ಬಿಸ್ಕೆಟ್ಸ್ಗೆ ಒಂದು ಟೆಂಪ್ರೇಚರ್ ಇದ್ದರೆ ಒಂದು ಟೆಂಪ್ರೇಚರು, ಪಫ್ಸಿಗೆ ಒಂದು ಟೆಂಪ್ರೇಚರು, ಕೇಕಿಗೆ ಬೇರೆ ಟೆಂಪ್ರೇಚರು, ಹೀಗೆ. ಟೆಂಪ್ರೇಚರ್. ಓಕೆ. ಆ ಟೆಂಪ್ರೇಚರ್ ಮೇಲೆ ಐಟಮ್ ಮೇಲೆ ನಾವು ಮತ್ತೆ ಓಕೆ. ಇದನ್ನು ಹೀಟ್ನ ಮತ್ತೆ ಸೊ ಇಲ್ಲಿಯ ಶಾಖ ಹೊರಗಡೆ ಹೋಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ತೋರಿಸ್ಬಿಡ್ತೀನಿ, ದೈತ್ಯವಾದ ಒಂದು ಎಕ್ಸಾಸ್ಟ್ ಫ್ಯಾನನ್ನು ಅಳವಡಿಸಲಾಗಿದೆ. ಸೊ ಪ್ರತಿ ಫ್ಲೋರ್ಗೂ ಈ ಥರದ್ದೊಂದು ಫ್ಯಾನ್ ಇದೆಯಾ ಅಣ್ಣ? ಹಾಂ ಇದೆ. ಒಂದಿದೆಯಾ ಅಥವಾ ಒಂದಕ್ಕಿಂತ ಜಾಸ್ತಿ ಇದೆಯಾ? ಇಲ್ಲ, ಒಂದಿದೆ. ಓಕೆ. ಇಲ್ಲೆಲ್ಲ ಕೆಳಗಡೆ ಇದೆ. ಓಕೆ. ಹೌದು. ಎಷ್ಟು ದೈತ್ಯವಾಗಿದೆ ಅಂತಂದರೆ ನನ್ನಂಥ ಒಂದು 4 ಜನ ಫಿಟ್ ಆಗ್ತಾರೆ ಅದರಲ್ಲಿ, ಅಷ್ಟು ದೊಡ್ಡದಾಗಿದೆ ಫ್ಯಾನ್ ಅದು. ಸೊ ಈ ರಾಜಾಜಿನಗರ ಅಕ್ಕಪಕ್ಕ ನಾವು ಓಡಾಡ್ತಾ ಇದ್ದರೆ ಒಂದು ಪರಿಮಳ ಸೂಸುತ್ತೆ ನಮಗೆ. ವಾರಿಯರ್ ಬೇಕರಿದೆ ಇದು ಪರಿಮಳ ಅಂತ ಗೊತ್ತಾಗುತ್ತೆ. ಅದಕ್ಕೆ ಕಾರಣ ಈ ಎಕ್ಸಾಸ್ಟ್ ಫ್ಯಾನು. ಒಂಥರ ಗ್ರಾಹಕರನ್ನು ಇದು ಪರಿಮಳದಿಂದಲೇ ಕೈ ಬೀಸಿ ಕರೆಯುತ್ತೆ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾದ ಕೆಲಸ ಮಾಡುತ್ತೆ ಇದು. ಜೊತೆಗೆ ಒಳಗಿರೋರಿಗೆ ಶಾಖವನ್ನು ಇಳಿಸಿ ಅವ್ರಿಗೂ ಕೂಡ ನೆರವಾಗುತ್ತೆ. ಸೊ ಯಾರಿಗೂ ಏನನ್ನೂ ಹೇಳ್ತಾ ಇಲ್ಲ. ಅವರವರ ಕೆಲಸ ಅವ್ರಿಗೆ ಅಚ್ಚುಕಟ್ಟಾಗಿ ಗೊತ್ತು. ಯಾರು ಚಾಚು ತಪ್ಪದೆ ಅವ್ರಿಗೆ ನೀಡಿರುವಂತಹ ಜವಾಬ್ದಾರಿಯನ್ನು ಇಲ್ಲಿ ಪಾಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಕಡೆ ನೋಡಿ, ಇಲ್ಲಿ ಕಪ್ ಕೇಕ್ಸನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರು ಏನೂ ಹೇಳ್ತಾ ಇಲ್ಲ, ಅವ್ರ ಕೆಲಸನ ಅವರು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಜಯಂತಣ್ಣ ಪಫ್ಗಳನ್ನು ಜೋಡಿಸ್ತಾ ಇದ್ದಾರೆ. ಹೀಗೆ ಈ ಒಂದು ಶಿಸ್ತನ್ನು ನೋಡೋದೇ ಒಂದು ರೀತಿ ಖುಷಿ ಇಲ್ಲಿ. ಓಕೆ. ಈಗ ಯಾವ ಪಫ್ಫಣ್ಣ ಇದು? ಕ್ರೀಮ್ ಪಫ್ಸ್. ಇನ್ನೊಂದು ಕಡೆ ಇದು ಕಪ್ ಕೇಕ್ ಅಣ್ಣ? ಬನಾನಾ ಕಪ್ ಕೇಕ್. ಬನಾನಾ ಕಪ್ ಕೇಕ್. ಪ್ಲೈನ್ ಕೇಕು ಆಯಿತು. ನಿಮಿಷ ನೋಡ್ಕೊಂಡು ಒಂದು 10 ನಿಮಿಷ. ಓಕೆ. ಜಯಂತಣ್ಣ, ಹಾಂ, ಈಗ ಪ್ಲೇನ್ ಕೇಕನ್ನು ಬೇಕಿಂಗಿಗೆ ಇಟ್ಬಿಟ್ಟು ಎಷ್ಟೊತ್ತಾಗಿದೆ ಟೈಮು? 1 ಅವರ್ ಆಗಿದೆ. 1 ಅವರ್ ಆಗಿದೆ. 1 ಅವರ್ ಆಗಿದೆ. ಸೊ ರೆಡಿಯಾಗಿರುತ್ತಾ 1 ಅವರ್ ಆಗಿದೆ? ಸೊ ಈಗ ಟೆಂಪ್ರೇಚರು ಎಷ್ಟಿದೆ? ಎಷ್ಟಿತ್ತು ಸ್ಟಾರ್ಟಿಂಗಲ್ಲಿ, ಈಗ ಎಷ್ಟಿದೆ? ಟೆಂಪ್ರೇಚರು 200 ಇತ್ತು, 204. ಓಕೆ. ಈಗ 162 ಆಗಿದೆ. 162. ಹಾಂ. 162ಗೆ ಇಳಿಕೆ ಆಗಿದೆಯಾ? ಇಳಿಕೆ ಆಗಿದೆ. ಇಳಿಕೆ ಆದಮೇಲೆ ನಾನೊಂದು 2 ಪಾಯಿಂಟ್ ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರಿ. ಸೊ 160 ಡಿಗ್ರೀಸಲ್ಲೇ ಇದು ಹೆಚ್ಚಾಗಿ ಬಂದಿದೆ. ಹೌದು. ಈ ಸಮ್ಮರ್ ಇರೋದ್ರಿಂದ ಒಂದು ಸ್ವಲ್ಪ ಹೀಟೆಲ್ಲ ಸೊ ಕಡಿಮೆನೇ ಇಡ್ತೀರಾ? ಕಡಿಮೆನೇ ಇಡ್ತೀವಿ. ಸೊ 1 ಗಂಟೆ ಕಾಲ ಇದು ಬೇಕಾಗಿದೆ ಅಲ್ವಾ? ಹೌದು. ಟ್ರೇಗಳನ್ನು ಹೊರಗೆ ತಗೊಳ್ತಾ ಇದ್ದೀರಾ? ಹಾಂ, ಈಗ ತೆಗಿತಾ ಇದ್ದೀನಿ. ಬೇಕಾಗಿದೆ. ಸೊ ಕೈಯಲ್ಲಿ ಹಿಡ್ಕೊಳಕ್ಕಾಗಲ್ಲ, ಹಾಗಾಗಿ ಸ್ಟ್ಯಾಂಡನ್ನು ರೆಡಿಯಾಗಿ ಇಟ್ಕೊಂಡಿರ್ತೀರಾ? ಹೌದು, ರೆಡಿಯಾಗಿದೆ.
ಸೊ ಒಂದೊಂದೊಂದೊಂದು ಟ್ರೇಗಳನ್ನು ತೆಗೆದು ಅವುಗಳನ್ನು ಈ ಥರ ಸ್ಟ್ಯಾಂಡ್ಗಳಿಗೆ ವರ್ಗಾಯಿಸ್ತೀರಾ. ಹೌದು. ಇದಕ್ಕೆ ಹಾಕಿದ ಮೇಲೆ ಎಷ್ಟೊತ್ತು ಆರಬೇಕಣ್ಣ ಇದು? ಇದು ಮಿನಿಮಮ್ ಒಂದು ಹಾಫ್ ಆನ್ ಅವರ್. ಒಂದು ಅರ್ಧ ಗಂಟೆ ಆಗುತ್ತಲ್ವ? ಪೂರ್ತಿ ಆರಿದ್ರೆ ಸಾಕು. ಕಂಪ್ಲೀಟಾಗಿ 15. ಬೇಕಿಂಗ್ ಸೆಕ್ಷನಲ್ಲಿ ಇದ್ರ ಪ್ರಯಾಣ ಮುಗೀತು, ರೆಡಿ ಆಗಿದೆ. ಆಯಿತು. ಮುಂದೆ ಇದು ಕಟ್ ಆಗಿ ಪ್ಯಾಕಿಂಗ್ ಸೆಕ್ಷನ್ಗೆ ಹೋಗುತ್ತೆ. ಹೌದು, ಕಟಿಂಗ್ ಆಗಿ ಸ್ವಲ್ಪ ಕೋಲ್ಡ್ ಆದರೆ ಕಟಿಂಗ್ ಆಗಿ ಪ್ಯಾಕ್ಸಸ್ ಆಗಿ. ಓಕೆ. ಸೊ ಆರಿರುವಂತಹ ಪ್ಲೇನ್ ಕೇಕ್ಗಳನ್ನು ಸ್ಟ್ಯಾಂಡಿಂದ ಇಳಿಸ್ತಾ ಇದ್ದಾರೆ. ಇಳಿಸ್ಬಿಟ್ಟು ಏನು ಮೇಲೆ ಅದಕ್ಕೆ ಹಾಕಿರ್ತಾರಲ್ಲ ಬಟರ್ ಪೇಪರು, ಓಕೆ, ಬಟರ್ ಪೇಪರ್ನ ಕವಚದಿಂದ ಪ್ಲೇನ್ ಕೇಕ್ಗಳು ಮುಕ್ತವಾಗ್ತಾ ಇರುವಂತಹ ದೃಶ್ಯ ಇದು. ಸೊ ಪ್ಲೇನ್ ಕೇಕ್ಗಳನ್ನು ಈ ಹಂತದಲ್ಲಿ ಕಟ್ ಮಾಡಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ಒಂದು 1/4 kg ಪ್ಯಾಕೆಟ್ ಇದು. ಓಕೆ, ಒಂದು ಪ್ಯಾಕೆಟಲ್ಲಿ 1/4 kg ಇರುತ್ತೆ. 1/4 kg ಅಂತಲ್ಲ, ಅದು ಎಷ್ಟು ಗ್ರಾಮ್ ಅಂದರೆ ಅಷ್ಟು ಗ್ರಾಮ್. ಅದೇ ಅಷ್ಟಕ್ಕೆ ಬಿಲ್ ಆಗುತ್ತೆ. ಅಂದಾಜು 1/4 kg ಅಷ್ಟು ಮಾಡಿರ್ತಾರೆ. ಮುಂದೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಅದ್ರ ಪ್ರಕಾರವಾಗಿ ಅದು ಬಿಲ್ಲಿಂಗ್ ಆಗುತ್ತೆ. ಬಿಲ್ಲಿಂಗ್ ಆಗುತ್ತೆ. ಅಣ್ಣ, ಈಗ ಮುಂದೆ ಪ್ಲೇನ್ ಕೇಕ್ಗಳನ್ನು ಕಟ್ ಮಾಡಿ ಈ ಥರ ಕವರ್ಗಳಿಗೆ ಹಾಕಿ ನೀಟಾಗಿ ಗಾಳಿ ಹೋಗದೆ ಇರೋ ಥರ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕಿ ಕಳಿಸ್ತಾ ಇದ್ದೀರಾ. ಸೊ ಇಲ್ಲಿಂದ ನೇರವಾಗಿ ಇದು ಕೌಂಟರ್ ಸೇಲ್ಸಿಗೆ ಹೋಗುತ್ತಾ ಈಗ? ಸೊ ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಲ್ಲ ಯಾವ ರೀತಿ ಪ್ಲೇನ್ ಕೇಕ್ ಸಿದ್ಧಗೊಳ್ಳುತ್ತೆ, ಯಾವ ರೀತಿ ಮೊದಲು ಅದನ್ನು ಮಿಕ್ಸ್ ಮಾಡ್ಕೊಳ್ತಾರೆ, ನಂತರ ಯಾವ ರೀತಿ ಅದನ್ನು ಬೇಕ್ ಮಾಡ್ತಾರೆ ಅಂತ ನೋಡಿದ್ವಿ. ಈಗ ಎಲ್ಲವೂ ಸಿದ್ಧವಾಗಿ ಕಟ್ಟಿಂಗ್ ಕೂಡ ಆಗಿಬಿಟ್ಟು ನನ್ನ ಕೈಗೆ ಒಂದು ಪೀಸು ಪ್ಲೇನ್ ಕೇಕನ್ನು ಕೊಟ್ಟಿದ್ದಾರೆ. ನೋಡಿ ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡೋದಕ್ಕೆ. ಮೇಲ್ನೋಟಕ್ಕೆ ಇದು ಸಖತ್ತು ಸ್ಪಾಂಜಿಯಾಗಿ ಸಖತ್ತು ರುಚಿಯಾಗೂ ಇರಬಹುದು ಅಂತ ಕಾಣಿಸುತ್ತೆ. ಬನ್ನಿ, ತಡ ಮಾಡ್ದೇನೆ ಇದನ್ನು ತಿಂದುಬಿಟ್ಟು ಇದರ ರುಚಿ ಯಾವ ರೀತಿ ಇದೆ ಅಂತ ತಮಗೆ ತಿಳಿಸ್ತೀನಿ. ಆಹಾ, ಕಟ್ ಮಾಡಿಕೊಂಡಾಗ ಹಾಗೆ ಫ್ಲಾಲೆಸ್ ಆಗಿ ಹೂವಿನ ಥರ ನನ್ನ ಕೈಗೆ ಬಂತು. ಬನ್ನಿ ರುಚಿ ನೋಡೋಣ. ಅಷ್ಟೇ, ನಮ್ಮ ಕೆಲಸ ಏನಪ್ಪ ಅಂತಂದರೆ ಕಟ್ ಮಾಡಿ ನಾಲ್ಗೆ ಮೇಲೆ ಇಟ್ಕೊಳ್ಳೋದು. ಕರಗಿ 2 ಸೆಕೆಂಡಲ್ಲಿ ಮ್ಯಾಜಿಕ್ ಆಗಿ ಮಾಯ ಆಗಿಬಿಡುತ್ತದು. ಅಷ್ಟು ರುಚಿಯಾಗಿದೆ, ಅಷ್ಟು ಚೆನ್ನಾಗಿದೆ. ಅಕ್ಷರಶಃ ಈ ಕೇಕು ನಾಲ್ಗೆ ಮೇಲೆ ಕರಗ್ತಾ ಇದೆ. ಸೊ ಇವರು ಹಾಕಿದಂತಹ ಆ ವೆನಿಲಾದ ಫ್ಲೇವರು ನನಗೆ ಸಿಗ್ತಾ ಇದೆ. ಮತ್ತು ಅದ್ಭುತ ರೀ, ಅಷ್ಟೇ, ಇದ್ರ ಬಗ್ಗೆ ಹೆಚ್ಚೇನೂ ಹೇಳೋಕ್ಕಾಗಲ್ಲ. ಸ್ಪಾಂಜ್ ಅಂತಂದರೆ ಲಿಟ್ರಲಿ ಸ್ಪಾಂಜ್ ಥರನೇ ಇದೆ. ಒಂದು ಪೀಸ್ ಏನು ಕೈಗೆ ಕೊಟ್ಟರೆ 1/4 kg ಕೇಕನ್ನು ಕೂಡ ನಾನು ಕ್ಷಣಾರ್ಧದಲ್ಲಿ ತಿಂದು ಮುಗಿಸಬಲ್ಲೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಈ ಕೇಕು ಅಷ್ಟು ರುಚಿಯಾಗಿದೆ, ಅಷ್ಟು ಸ್ವಾದಿಷ್ಟವಾಗಿದೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಪ್ರಭಾಕರ್ ಅಂತ. ಓಕೆ. ಸೊ ಮೈಸೂರಿಂದ ಬಂದಿದ್ದೀರಾ? ನಾನು ಮೈಸೂರಿಂದ ಸತತವಾಗಿ ಸುಮಾರು ಒಂದು 25 ವರ್ಷದಿಂದ ಓಕೆ. ನಾನು ಬೆಂಗಳೂರಿಗೆ ಏನೇ ಕೆಲಸ ಕಾರ್ಯಗಳಿದ್ರೂ ಕೂಡ ಓಕೆ. ನಮ್ಮ ಮನೆಯಿಂದ ತಿಳಿಸ್ಬಿಡ್ತಾರೆ. ನಾನು ಏನೇ ಕೆಲಸಕ್ಕೆ ನಾನು ಎಷ್ಟೇ ಬಿಸಿ ಇದ್ರೂ ಕೂಡ ವಾರಿಯರ್ ಬೇಕರಿಯಿಂದ ಏನಾದ್ರು ತಗೊಬನ್ನಿ, ವಾರಿಯರ್ ಬೇಕರಿಯಿಂದ ಏನಾದ್ರು ತಗೊಬನ್ನಿ. ನಮ್ಮ ಕೆಲಸ ಆಗಲಿ ಬಿಡಲಿ, ಮನೆಯವ್ರಿಗೆ ಬೇಕು ವಾರಿಯರ್ ಬೇಕರಿ ತಿಂಡಿಗಳು ಬೇಕು, ಪಪ್ಸ್ ಬೇಕು, ಅದಕ್ಕೆ ಸಂಬಂಧಪಟ್ಟಂತ ವಾರಿಯರ್ ಬೇಕರಿ ಏನೇ ತಗೊಂಡೋದ್ರು ಸರ್, ನಾನು ಎಷ್ಟು 1000 ರೂಪಾಯಿ ಕೊಟ್ಟು ತಗೊಂಡೋದ್ರು ಕೂಡ ಲಾಸ್ಟಲ್ಲಿ ನನಗೊಂದು ಸ್ವಲ್ಪನೂ ಮಿಕ್ಕಿರಲ್ಲ ಸರ್. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ರುಚಿಕರವಾಗಿ ಪ್ರತಿಯೊಂದು ಐಟಮ್ಸು ಕೂಡ. ಇಲ್ಲಿ ನಮ್ಮ ಈಗ ಇಲ್ಲೊಂದು ಬ್ರಾಂಚ್ ಇದೆ, ಇದು ಬಿಟ್ಟರೆ ಅಲ್ಲಿ ESI ಹತ್ರ ಒಂದು ಬ್ರಾಂಚ್ ಇದೆ ಸರ್. ಹೌದು ಸರ್. ಅಲ್ಲಿ ಇಲ್ಲಿ ತುಂಬ ಚೆನ್ನಾಗಿರ್ತದೆ. ಪ್ರತಿಯೊಂದು ತಿಂಡಿನೂ ಭಾಳ ಇಷ್ಟ. ಅದರಲ್ಲೂ ಬೆಣ್ಣೆ ಬಿಸ್ಕೆಟು, ಆಮೇಲೆ ಪಪ್ಸು, ಆಮೇಲೆ ದಿಲ್ ಪಸಂದು ಸರ್. ಹೇಳ್ತಾ ಹೋದರೆ ಲೀಸ್ಟ್ ಮಾಡೋಕ್ಕಾಗಲ್ಲ ಸರ್. ಅದ್ರ ನೇಮ್ಗಳು ಸರಿಯಾಗಿ ಗೊತ್ತಿರಲ್ಲ. ಯಾವುದಾದ್ರೂ ಹೊಸದು ಸುಮ್ಮನೆ ಏನಾದರೂ ಒಂದು ತಗೊತಾ ಇರ್ತೀವಿ, ಎಲ್ಲಾದರೂ ಒಂದು ಕಡೆ ನಾವು ಕಣ್ಣು ಹಾಯಿಸ್ತು ಅಂದರೆ ಅದೊಂದು ಪೀಸ್ ಕೊಡಿ ಅಂತ ಕೇಳಿದ್ರೆ ಅದೊಂದು ಟೇಸ್ಟ್ ಮಾಡಿದ್ರೆ ಇದಕ್ಕಿಂತ ಚೆನ್ನಾಗಿರುತ್ತೆ. ಅದು ಟೇಸ್ಟ್ ಮಾಡೋಕೆ ಹೋದರೆ ಇದು ಚೆನ್ನಾಗಿರುತ್ತೆ. ಅದರಿಂದ ನಾವೇನು ಮಾಡ್ತೀವಿ,
ಮೈಸೂರಿಂದ ಯಾವಾಗೇ ಇಲ್ಲಿಗೆ ಬಂದರೂ ಕೂಡ ತಗೊಳ್ಳದೇ ಇರೋದು ಪ್ರತಿ ಒಂದನ್ನು ಕೂಡ ಒಂದೊಂದೊಂದು ತಗೊಂಡ್ಬಿಡ್ತೀನಿ. ಒಟ್ಟು ಒಂದು 2-2.5 ಸಾವಿರ ರೂಪಾಯಿ ಬಿಲ್ ಆಯ್ತದೆ. ಆರಾಮಾಗಿ ತಗೊಂಡೋಗಿ ಒಂದು 4-5 ದಿನ ಮಕ್ಕಳು ಮನೆಯವರು ತಿಂತಾರೆ. ತುಂಬ ರುಚಿಯಾಗಿರುತ್ತೆ ಸರ್. ಆಗಲಿ ಸರ್, ತಮ್ಮನ್ನು ಭೇಟಿಯಾಗಿ ತುಂಬ ಖುಷಿ ಆಯಿತು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಈ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ನಾನು ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಪ್ರಸಿದ್ಧವಾದ OG ವಾರಿಯರ್ ಬೇಕರಿಗೆ ಬಂದ್ಬಿಟ್ಟು ಇಲ್ಲಿ ಪ್ಲೇನ್ ಕೇಕನ್ನು ಯಾವ ರೀತಿ ಸಿದ್ಧಪಡಿಸ್ತಾರೆ ಅಂತ ತಮಗೆ ತೋರಿಸ್ಕೊಟ್ಟೆ. ಜೊತೆಗೆ ಅವುಗಳ ರುಚಿ ಯಾವ ರೀತಿ ಇರುತ್ತೆ ಅಂತ ತಿಂದುಬಿಟ್ಟು ತಮಗೆ ತಿಳಿಸಿದ್ದೀನಿ. ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಅತ್ಯದ್ಭುತವಾದಂತಹ ಸ್ಥಳಗಳನ್ನು ತಮಗೆ ಪರಿಚಯಿಸ್ತಾ ಹೋಗ್ತೇನೆ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.